ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಸೊ ಇವತ್ತು ನಾನು ಬಂದಿರೋದು, ನಾನು ಆಲ್ರೆಡಿ ಪೋಸ್ಟರ್ ಹಾಕಿದ್ದೀನಿ ಮೈಂಡ್ ರೀಪ್ರೋಗ್ರಾಮಿಂಗ್ ಬಗ್ಗೆ. ಸೊ ನಾನು ಅದನ್ನು ಆ್ಯಕ್ಚುಲಿ ಪರ್ಸ್ನಲ್ ಆಗಿ ತಗೊತಾ ಇದ್ದೆ. ತುಂಬ ಎನ್ಕ್ವೈರೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ನಾನು ಫೀಸನ್ನು ಕಡಿಮೆ ಮಾಡಿಬಿಟ್ಟು ನಾನು ಆ್ಯಕ್ಚುಲಿ ಪರ್ಸ್ನಲ್ ಆಗಿ ತಗೊಳ್ಳೋದಕ್ಕೆ ಮೊದಲು 8,888 ತಗೊತಾ ಇದ್ದೆ. ಇವಾಗ 11,111 ತಗೊತಾ ಇದ್ದೀನಿ. ಓಕೆನಾ? ಸೊ ಬಟ್ ಇವಾಗ ಎಷ್ಟೊಂದು ಜನ ಹೇಳಿದರು ಮೇಡಮ್ ಕಷ್ಟ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಪ್ರೈಸನ್ನು ಕಡಿಮೆ ಮಾಡಿದ್ದೀನಿ. ಯಾಕೆಂದರೆ ಇಟ್ಸ್ ಅ ಗ್ರೂಪ್ ಕ್ಲಾಸ್. ಅದನ್ನು ನಾನು 1-to-1 ಕ್ಲಾಸ್ ತಗೊತಾ ಇದ್ದೆ. ನೀವು ಅದೇ ರೀತಿ 1-to-1 ಕ್ಲಾಸ್ ತಗೋಬೇಕು ಅಂದರೆ ನನ್ನ ಹತ್ರ ಟೈಮನ್ನು ಚೆಕ್ ಮಾಡ್ಬೋದು, ಆಗುತ್ತಾ ನನಗಾಗುತ್ತಾ ಅಂತ ನಾನು ಹೇಳ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ರು ಏನಿರುತ್ತೆ, ಏನು ಕತೆ ಅಂತ. ಯಾಕಂದರೆ ತುಂಬ ಜನ ನನ್ನ ಚಾನೆಲನ್ನು ಜಾಯ್ನ್ ಆಗಿದ್ದಾರೆ, ಅವರಿಗೆಲ್ಲ ಗೊತ್ತಿಲ್ಲ. ನಾನು 3-4 ವಿಡಿಯೋ ಹಾಕಿದ್ದೀನಿ ಮೈಂಡ್ ರೀಪ್ರೋಗ್ರಾಮಿಂಗ್ ಅನ್ನೋದು ಯಾಕಷ್ಟು ಇಂಪಾರ್ಟೆಂಟ್ ಅಂತ. ಬಟ್ ಸ್ಟಿಲ್ ಇವತ್ತು ನಾನು ಅದನ್ನು ಎಗೇನ್ ಮಾಡ್ತಾ ಇದ್ದೀನಿ. ಓಕೆನಾ? ಕೊನೆವರೆಗೂ ನೋಡಿ ಇದು ಯಾಕೆ ಇಂಪಾರ್ಟೆಂಟು, ಅದು ಈ ಸಾರಿಯ ಕ್ಲಾಸಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ. ಓಕೆನಾ? ಸೊ ಒಂದೇದಾಗಿ ಇದು ಆನ್ಲೈನಲ್ಲಿರುತ್ತೆ, ಝೂಮ್ ಮೀಟಿಂಗಲ್ಲಿರುತ್ತೆ. ನಿಮ್ಮ ಒಂದು ಎಲ್ಲ ಅಂದರೆ ನೀವು ಇದು ಝೂಮ್ ಮೀಟಿಂಗಲ್ಲಿರುತ್ತೆ, ಆನ್ಲೈನಲ್ಲಿ ಝೂಮ್ ಮೀಟಿಂಗಲ್ಲಿರುತ್ತೆ. ಪ್ರತಿ ದಿವಸನೂ 1 ಅವರ್ ಇರುತ್ತೆ. ಒಂದು ಬ್ಯಾಚು ಮಾರ್ನಿಂಗ್ ಇರುತ್ತೆ, ಒಂದು ಬ್ಯಾಚು ಸಂಜೆ ಇರುತ್ತೆ, ರಾತ್ರಿ ಇರುತ್ತೆ. ಅಂದರೆ ಯಾವುದಾದ್ರು ಒಂದು ಬ್ಯಾಚಿಗೆ ನೀವು ಜಾಯ್ನ್ ಆಗ್ಬೋದು. ಓಕೆನಾ? ಸೊ 2 ಬ್ಯಾಚಸ್ ಇರುತ್ತೆ. ಆಲ್ರೆಡಿ ತುಂಬ ಜನ ಜಾಯ್ನ್ ಆಗಿದ್ದಾರೆ. ಸೊ ನೀವು ಜಾಯ್ನ್ ಆಗಿ. ಇದು ಏನಂದರೆ ಈ ಒಂದು ಮೈಂಡ್ ರೀಪ್ರೋಗ್ರಾಮಿಂಗ್ ಅನ್ನೋ ರೀಪ್ರೋಗ್ರಾಮ್ ಯುವರ್ ಮೈಂಡ್, ರೀಪ್ರೋಗ್ರಾಮ್ ರಿವೈರ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ನೀವು ತುಂಬ ಕಡೆ ಕೇಳಿರ್ತೀರ, ನೋಡಿರ್ತೀರ. ಏನಿದು? ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ನಮ್ಮ ಇಡೀ ಲೈಫನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಇವಾಗ ಲಾ ಆಫ್ ಎಸಂಪ್ಷನ್ ಇವಾಗ ನಿಮ್ಮ ಎಸಂಪ್ಷನ್ ಏನಿದೆ, ನಿಮ್ಮ ಲೈಫಲ್ಲಿ ಎಷ್ಟೊಂದು ಎಸಂಪ್ಷನ್ ಇರುತ್ತೆ. ನಾನು ಹೀಗೆ, ನನ್ನ ಲೈಫ್ ಹೀಗೆ, ನನಗೆ ದುಡ್ಡಿನ ಬಗ್ಗೆ ಇರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು. ಹೀಗೆ ತುಂಬ ವೆರೈಟಿ ಆಫ್ ಎಸಂಪ್ಷನ್ ಅನ್ನೋದು ನಿಮ್ಮಲ್ಲಿ ತುಂಬಿಕೊಂಡಿರುತ್ತೆ. ಸೊ ಆ ಒಂದು ಎಸಂಪ್ಷನ್ನು ಅದು ನಿಮಗೆ ಹೆಲ್ಪ್ ಆಗ್ತಾ ಇದ್ರೆ ದಟ್ ಈಸ್ ಆಸಮ್. ಬಟ್ ಕೆಲವೊಂದು ನಿಮಗೆ ಟ್ರಿಗರ್ ಮಾಡುತ್ತೆ. ಏನು ಮಾಡಿದರೂ ದುಡ್ಡು ಬರ್ತಾ ಇರಲ್ಲ, ಏನು ಮಾಡಿದರೂ ನಿಮ್ಮ ಹೆಲ್ತ್ ಕಂಡೀಷನ್ ಅನ್ನೋದು ಕರೆಕ್ಟ್ ಆಗ್ತಾ ಇರಲ್ಲ. ಯಾಕೆಂದರೆ ನೀವೇ ಡೈಲಾಗ್ ಹೊಡೆದಿರ್ತೀರ ಹಾಗೆ ಹೀಗೆ ಅಂತ. ಸೊ ನಿಮ್ಮ ಆ ಎಸಂಪ್ಷನನ್ನು ಚೇಂಜ್ ಮಾಡೋದು. ಎಸಂಪ್ಷನ್ ಹೇಗೆ ಚೇಂಜ್ ಆಗುತ್ತೆ? ಸಿಂಪಲ್ ಆಗಿ ರಿಪಿಟೇಷನಿಂದ ಚೇಂಜ್ ಆಗುತ್ತೆ. ವಾಪಸ್ ರಿಪೀಟ್ ಮಾಡೋದ್ರಿಂದ ಚೇಂಜ್ ಆಗುತ್ತೆ. ಸೊ ನಾನು ಅದನ್ನು ಮಾಡಿಸ್ತೀನಿ. ಯಾಕೆಂದರೆ ನಾವೇನು ಮಾಡ್ತೀವಿ, ನಾವು ತುಂಬ ಲೇಝಿ. ಓಕೆ, ನಮಗೆ ಮಾಡೋಕ್ಕಾಗಲ್ಲ, ಬೇರೆಯವ್ರು ಮಾಡಿಸ್ಬೇಕು. ಸೊ ಅದನ್ನು ನಾನು ಮಾಡಿಸ್ತೀನಿ. 1 ಮಂತ್ ಮಾಡಿಸ್ತೀನಿ. ಇಲ್ಲಿ ಸ್ಯಾಟರ್ಡೆ ಸಂಡೇಸ್ ಕ್ಲಾಸ್ ಇರಲ್ಲ, ಆ ದಿವಸ ಹಾಲಿಡೇ ಇರುತ್ತೆ. ಉಳಿದ ದಿವಸ ಎಲ್ಲ ದಿವಸನೂ ಕ್ಲಾಸ್ ಇರುತ್ತೆ. ದಿವಸ 1 ಅವರ್ ಇರುತ್ತೆ. ಇಲ್ಲಿ ನಾನು ಮೆಡಿಟೇಷನ್ ಮಾಡಿಸ್ತೀನಿ, ಅದೂ ಗೈಡೆಡ್ ಮೆಡಿಟೇಷನ್ ಇರುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ, ತುಂಬ ನಿಮಗೆ ಕಾಮ್ನೆಸ್ ತಂದುಕೊಡುತ್ತೆ. ನಾನು ಅದರೊಟ್ಟಿಗೆ ಅಫರ್ಮೇಷನ್ ಹೇಳ್ತೀನಿ, ಅದು ನಿಮಗೆ ಬೇಗ ಮ್ಯಾನಿಫೆಸ್ಟ್ ಆಗೋ ಹಾಗೆ ಮಾಡುತ್ತೆ. ಅದರೊಟ್ಟಿಗೆ ನಾವು ಸ್ಕ್ರಿಪ್ಟಿಂಗ್ ಮಾಡ್ತೀವಿ. ಅದರೊಟ್ಟಿಗೆ ಈ ಸರಿ ಒಂದು ಹೊಸ ತಂದಿದ್ದೀನಿ, ಅಫರ್ಮೇಷನನ್ನು ನಾನು 15 ಮಿನಿಟ್ಸ್ ಹೇಳ್ತೀನಿ, ನನ್ನೊಟ್ಟಿಗೆ ನೀವು ಹೇಳ್ತೀರಾ. ಅಂದರೆ ಇಲ್ಲಿ ರಿಪೀಟೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಪೀಟ್ ಮಾಡಿದಾಗ ಏನಾಗುತ್ತೆ, ನೀವು ಆ ಝೋನಿಗೆ ಹೋಗ್ತೀರಾ. ಅದನ್ನು ನೀವು ವಾಪಸ್ ಹೇಳಿದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಹೋಗಿ ರೀಚ್ ಆಗುತ್ತೆ. ಸೊ ನಾನು ಹೆಲ್ತ್ ಬಗ್ಗೆ ಇರ್ಬೋದು, ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಸೆಲ್ಫ್ ಲವ್ ಬಗ್ಗೆ ಇರ್ಬೋದು, ಹೀಗೆ ತುಂಬ ವೆರೈಟಿ ಅದ್ರ ಬಗ್ಗೆ ಎಲ್ಲ ನಾನು ಗೈಡೆಡ್ ಮೆಡಿಟೇಷನ್, ಅಂದರೆ ಇವಾಗ ನಾನು ಸೆಲ್ಫ್ ಲವ್ ಕ್ಲಾಸ್ ಮಾಡುವಾಗ ಆ ಸೆಲ್ಫ್ ಲವ್ ಇದೇನೆ ಮೆಡಿಟೇಷನ್ ಮಾಡಿಸ್ತೀನಿ, ಗೈಡೆಡ್ ಮೆಡಿಟೇಷನ್. ಅದಾದ ನಂತರ ಮನಿ ಬಗ್ಗೆ ಮಾಡುವಾಗ ಮನಿದೇ ಮಾಡಿಸ್ತೀನಿ. ಇದೊಂದು ರೀತಿ ತುಂಬ ಅಮೇಝಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಸರಿಯ ಕ್ಲಾಸು. ಯಾಕೆಂದರೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಲ್ವ. ಸೊ ನನಗೆ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಹಿಂಗಾದರೆ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ನಾನು ಅದನ್ನು ಮಾಡಿಸ್ತೀನಿ.
ಹೆಲ್ತ್ ಬಗ್ಗೆ ಇರುವಾಗ ಹೆಲ್ತ್ ಬಗ್ಗೆ ನಾನು ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀನಿ. ಅದೆಲ್ಲನೂ ನೀವು ಮತ್ತೆ ನಿಮಗೆ ಅಫರ್ಮೇಷನನ್ನು ನಾನು ಯಾವ ರೀತಿ ಮಾಡಬೇಕು, ಓವರ್ನೈಟ್ ನೀವು ಯಾವ ರೀತಿ ಅದನ್ನು ಕೇಳಬೇಕು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನಿಮಗೆ ಅವಶ್ಯಕತೆ ಇದ್ದರೆ ನಾನೇ ರೆಕಾರ್ಡ್ ಮಾಡಿ ನಿಮಗೆ ಕಳಿಸ್ತೀನಿ. ಸೊ ಇಷ್ಟೆಲ್ಲ ಇದೆ. ಇದಕ್ಕೆ ಬರೀ 2222 ಇರುತ್ತೆ. ಪ್ರೈಸ್ ಬಂದುಬಿಟ್ಟು 30 ದಿವಸ ಅಂದರೆ 1 ತಿಂಗಳಿಗೆ 6ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಖಂಡಿತವಾಗಿ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸಿಗೆಲ್ರಿಗೂ ಹೇಳಿ, ಯಾಕೆಂದರೆ ಇಟ್ಸ್ ಅಮೇಝಿಂಗ್. ಈ ಒಂದು ಕ್ಲಾಸ್ ಅನ್ನೋದು ತುಂಬ ಅಮೇಝಿಂಗ್ ಆಗಿರುತ್ತೆ, ತುಂಬ ವಂಡರ್ಫುಲ್ ಆಗಿರುತ್ತೆ. ಎಸ್, ನಿಮ್ಮ ಕಮೆಂಟ್ಸ್, ನಿಮಗೇನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗಿಯೂ ನನಗೆ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಏನಾದರೂ ಬೇಕಿದ್ದರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ರಿಪ್ಲೈ ಮಾಡ್ತೀನಿ. ಸೊ ಯಸ್, ಬನ್ನಿ ಜಾಯ್ನ್ ಆಗಿ. ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ನಿಮಗೆ ನೀವು ಇನ್ವೆಸ್ಟ್ ಮಾಡಬೇಕು. ಇಟ್ಸ್ ಟು ಸ್ಮಾಲ್ ಅಮೌಂಟ್. ಅದರೊಟ್ಟಿಗೆ ಇನ್ನೂ ತುಂಬ ಕ್ಲಾಸಸ್ ಬರ್ತಾ ಇದೆ, ನೀವು ಅದಕ್ಕೂ ಎಲ್ಲದಕ್ಕೂ ಜಾಯ್ನ್ ಆಗ್ಬೋದು. ಮಂತ್ಲಿ ಕ್ಲಾಸಸ್ ಬರ್ತಾ ಇದೆ, ಪ್ರತಿ ತಿಂಗಳೂ ಇರುತ್ತೆ. ಸೊ ಯಸ್, ಬಾಯ್ ಬಾಯ್, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಎವ್ರಿವನ್. ತುಂಬ ಚೆನ್ನಾಗಿದೆ ಜೀವನ, ತುಂಬ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿರೋ ಜೀವನನ ನಾವು ವೇಸ್ಟ್ ಮಾಡ್ಕೋಬಾರ್ದು, ಎಂಜಾಯ್ ಮಾಡಬೇಕು. ಬಿಕಾಸ್ ವಿ ಆರ್ ದ ಕ್ರಿಯೇಟರ್ಸ್. ನೆನ್ಪಿಟ್ಕೊಳ್ಳಿ, ವಿ ಆರ್ ದ ಕ್ರಿಯೇಟರ್ಸ್. ಎವ್ರಿಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ ಓನ್ಲಿ. ನಮ್ಮ ಕೈಯಲ್ಲೇ ನಮ್ಮ ಜೀವನ ಇದೆ. ಅದನ್ನು ನೀವೇ ಡಿಸೈಡ್ ಮಾಡಿ ನಿಮ್ಗೆ ಯಾವ ರೀತಿ ಜೀವನ ಬೇಕು. ಇಡೀ ದಿವಸನೂ ಅಳ್ತಾ ಕೂತ್ಕೊತೀರಾ, ಇಡೀ ದಿವಸನೂ ಅಯ್ಯೋ ಹಂಗಾಯಿತು ಹಿಂಗಾಯಿತು ಹೇಳ್ತೀರಾ, ಇಲ್ಲ ನಗ್ನಗ್ತಾ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊತೀರಾ. ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರನೇ ಇದೆ, ನಿಮ್ಮ ಕೈಯಲ್ಲೇ ಇದೆ. ಪ್ರತಿಯೊಂದು ನಿಮ್ಮ ಕೈಯಲ್ಲೇ ಇದೆ. ಬಾಯ್.